ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಮುಂಜಾನೆ ವೇಳೆ ದೇವರು ನನ್ನ ಹೃದಯದಲ್ಲಿ ಕೊಟ್ಟಂತ ಮಾತನಾಡಿದಂತ ವಾಕ್ಯವನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಈ ತಿಂಗಳಲ್ಲಿ ದೇವರೇ, ನಮ್ಮೊಟ್ಟಿಗೆ ನೀವು ಏನಿಟ್ಟಿದ್ದೀರಿ ಎಂಬುದಾಗಿ ನಾನು ಪ್ರಾರ್ಥಿಸುವಾಗ, ದೇವರ ಹತ್ರ ನಾನು ಕೇಳುವಾಗ, ದೇವರು ನನ್ನೊಟ್ಟಿಗೆ ಮಾತನಾಡಿದಂತ ವಾಕ್ಯವನ್ನ ಇವತ್ತು ಹಂಚಿಕೊಳ್ಳೋನಾಗಿರುತ್ತೇನೆ. ಈ ತಿಂಗಳಲ್ಲಿ ದೇವರು ಯಾವ ರೀತಿಯಾಗಿ ನಮ್ಮನ್ನು ನಡೆಸುತ್ತಾರೆ ಎಂಬುದಾಗಿ ನಾವು ವಿವೇಚನೆಯಿಂದ ತಿಳಿದುಕೊಂಡು ಮುಂದುವರೋಣ. ಅದರ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ, ಡ್ಯೂಟ್ರಾನಮಿ, ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ, ಅದರ 1ನೇ ವಚನದಿಂದ 7ನೇ ವಚನದವರೆಗೂ ನಾವು ಓದುವರಾಗಿರೋಣ. 1ರಿಂದ 4ನೇ ವಚನವರೆಗೂ ಓದೋಣ. ನಾನು ಓದುತ್ತೇನೆ, ನೀವೆಲ್ಲರೂ ನೋಡಿಕೊಳ್ಳುವರಾಗಿರಿ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ, ಅದರ 1ನೇ ವಚನದಿಂದ. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು, ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಫಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನ ಮುಂದೆ ಬಂದು ಭಟರಿಗೆ, ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳನ್ನೇ ಯುದ್ಧ ಮಾಡುವ ಕಾಲ ಸಮೀಪಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲರು ದೇವರನ್ನ ನಂಬಿದಂತ ಪ್ರಾರಂಭ ದಿವಸಗಳಿಂದ ತಿಳಿದುಕೊಳ್ಳ್ರಿ, ಅವರಿಗೆ ಶತ್ರುಗಳು ಜಾಸ್ತಿ ಆದ್ರೆ ಹೊರತು ಕಡಿಮೆ ಆಗಲೇ ಇಲ್ಲ. ಇಸ್ರಾಯೇಲರು ಯಾವಾಗ ದೇವರನ್ನ ನಂಬುವುದಕ್ಕೆ ಪ್ರಾರಂಭ ಮಾಡಿದ್ರೋ ಶತ್ರುಗಳು ಅಧಿಕವಾದ್ರೆ ಹೊರತು ಕಡಿಮೆ ಆಗಲೇ ಇಲ್ಲ. ಇಸ್ರಾಯೇಲರಿಗೆ ಬೇರೆ ದಾರಿನೇ ಇಲ್ಲ. ಏನ್ ಗೊತ್ತಾ? ಶತ್ರುಗಳನ್ನ ಎದುರಿಸಲೇಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿನ ನಂಬಿದ ಪ್ರಾರಂಭ ದಿವಸದಿಂದ ಇದುವರೆಗೂ ನಮಗೆ ಶತ್ರುಗಳು ಅಧಿಕವಾಗ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ನಾವು ಯುದ್ಧ ಮಾಡಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಯುದ್ಧದಲ್ಲಿ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ಯುದ್ಧ ರಣರಂಗದಲ್ಲಿ ಒಬ್ಬ ಸೈನಿಕನೇನಾದ್ರೂ ನಿಂತರೆ ಅವನಿಗೆ ಬೇರೆ ದಾರಿ ಇಲ್ಲ, ಯುದ್ಧ ಮಾಡಲೇಬೇಕು. ಹಲ್ಲೆಲೂಯಾ. ನಿನ್ನ ಕೈಲಾದಷ್ಟು ಯುದ್ಧವನ್ನ ಮಾಡಲೇಬೇಕೆಂಬುದಾಗಿ ಇಸ್ರಾಯೇಲರಿಗೆ ಬೇರೆ ದಾರಿ ಇಲ್ಲ. ಪ್ರಿಯರ ಮಕ್ಕಳೇ, ಈ ಮುಂಜಾನೆ ವೇಳೆ ಇಸ್ರಾಯೇಲರಿಗೆ ಯುದ್ಧದ ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಕತ್ತಿ ಗೊತ್ತಿಲ್ಲ, ಕತ್ತಿ ಹಿಡಿಯೋದು ಗೊತ್ತಿಲ್ಲ, ಟ್ರೈನಿಂಗ್ ಮಾಡೋರು ಇಲ್ಲ, ಅಥವಾ ಪುರಾಣಿಗಳನ್ನ ಹಿಡಿಯುವಂತ ಬೇರೆ ದೇಶಗಳಲ್ಲಿರುವಂತ ಮಿಲಿಟರಿ ಪಡೆಗಳು, ಸೈನ್ಯಗಳನ್ನ ಎದುರಿಸಬೇಕು, ಅವ್ರಿಗಿರುವಂತ ತರಬೇತಿಗಳು, ಅವ್ರಿಗಿರುವಂತ ಟ್ರೈನಿಂಗ್ಗಳು ಈ ಇಸ್ರಾಯೇಲರಲ್ಲಿ ಇರಲಿಲ್ಲ. ಆದ್ರೆ ಇವರು ಮಾಡಬೇಕಾದಂತ ಒಂದು ಕಾರ್ಯ, ದೇವರು ಇವರಿಗೊಂದು ಗುರುತನ ಕೊಟ್ಟರು. ಇನ್ನು ಮೇಲೆ ನೀವು ಯುದ್ಧ ರಣರಂಗದಲ್ಲಿ ನಿಲ್ಲಬೇಕಾದ್ರೆ ನೀವು ಮೊದಲು ಮಾಡಬೇಕಾದಂತ ಕೆಲಸ ಏನು ಗೊತ್ತಾ? ನಿನಗೆ ಶತ್ರು ಅಧಿಕವಾಗಿ ಅವನು ನನಗಿಂತ ಶಕ್ತಿವಂತನೆಂಬುದಾಗಿ ನಿನಗೆ ತಿಳಿದು ಬಂದರೆ ಅದಕ್ಕೆ ನೀವು ಭಯಪಡಬಾರದು. ಹಲ್ಲೆಲೂಯಾ. ಈ ತಿಂಗಳಲ್ಲಿ ದೇವರು
ನಿಮಗೆ ಶತ್ರುವಿನ ಕಾರ್ಯಗಳು ಅಥವಾ ಯಾವುದೇ ಒಂದು ಸಾಲದ ಭಾರಗಳು ಈ ತಿಂಗಳಲ್ಲಿ ನಿಮಗೆ ಅಧಿಕವಾಗಿ ಕಂಡರು, ದೇವರು ಹೇಳ್ತಿದ್ದಾರೆ, ಮಗಳೇ ಮಗನೇ ನೀನು ಭಯ ಪಡಲೇಬೇಡ ಎಂಬುದಾಗಿ. ಹಲ್ಲೆಲೂಯಾ. ಈ ಮುಂಜಾನೆ ಹೇಳ್ತಾರೆ, ನಿನಗೆ ಸಾಲಗಳು ಭಾರ ಅಧಿಕವಾಗಿ ಕಟ್ಟಕ್ಕಾಗದಿರುವಂತಹ ತುತ್ತಿಗೆ ಬರುವಾಗ ನೀನು ಭಯ ಪಡಬೇಡ. ನಿನಗೆ ವಿರುದ್ಧವಾಗಿರುವಂತಹ ಶತ್ರುಗಳನ್ನ ನೋಡಿ ನೀನು ಭಯ ಪಡಲೇಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿನ್ನ ಆರೋಗ್ಯ ವಿಷಯದಲ್ಲಿ ಸೈತಾನ ನಿನ್ನನ್ನು ಏನ್ ಮಾಡಬಹುದು, ಕುಂಗಿರಬಹುದು, ನಿನ್ನ ನಂಬಿಕೆನ ಕಡಿಮೆ ಮಾಡಬಹುದು, ನಿನಗೆ ಅನೇಕ ಹೋರಾಟಗಳನ್ನ ತರಬಹುದು. ಆದ್ರೆ ತಿಳ್ಕೊಳ್ಳಿ, ಅದನ್ನ ನೋಡಿ ನೀವೇನ್ ಮಾಡಬಹುದು, ಭಯ ಪಡಲೇಬಾರದು ಎಂಬುದಾಗಿ. ಯಾಕೆ ಗೊತ್ತಾ, ನಿನ್ನ ದೇವರಾದ ಐಗುಪ್ತ ದೇಶದಿಂದ ಆ ಅಧಿಕವಾದ ಶತ್ರುಗಳು 40 ವರ್ಷಗಳ ಕಾಲ ಹಿಂಸೆ ಪಡಿಸಿದಂತ ಆ ಪರ್ವನ ಸೈನ್ಯವನ್ನೇ ಎದುರಿಸಿದಂತ ದೇವರು ಆ ಅಗ್ನಿಮಯವಾದಂತ ರಥಗಳಿಂದ, ಆ ಒಂದು ಕುದುರೆಗಳಿಂದ ನೀರಿನಲ್ಲಿ ಅದ್ಭುತವಾಗಿ ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ನಡೆಸಿದಂತ ಅದೇ ಇಸ್ರಾಯೇಲ್ ದೇವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಏನ್ ಗೊತ್ತಾ, ಮಗಳೇ ಮಗನೇ ಭಯ ಪಡಬೇಡ, ಇಸ್ರಾಯೇಲರ ದೇವರು ಜೀವಂತವಾಗಿದ್ದಾನೆ, ನಿನ್ನನ್ನು ನಡೆಸಲು ಶಕ್ತನಾಗಿದ್ದಾನೆ. ಈ ತಿಂಗಳಿನ ಪ್ರತಿಯೊಂದು ಹೋರಾಟಗಳ ಮಧ್ಯದಲ್ಲೂ ಆತನು ನಿನ್ನ ಸಂಗಡ ಇರುವವನಾಗಿದ್ದಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಕೆಲವು ಸಾರಿ ದೇವರು ನಿನ್ನನ್ನು ಯಾವ ರೀತಿಯಾಗಿ ನಡೆಸಿದರು ಎಂಬುದಾಗಿ ನೆನಪು ಮಾಡಿಕೊ. ಕೆಲವೊಂದು ದಿವಸಗಳು ನಿನಗೆ ವಿರುದ್ಧವಾಗಿ ಬರುವಾಗ, ಬಿರುಗಾಳಿಗಳು ಈ ತಿಂಗಳ